ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚಿಕ್ಕ ವಿಷಯನ ತುಂಬಾ ದೊಡ್ಡದು ಮಾಡಿದ್ರು, ಬಾಯಿಗೆ ಬಂದಾಗ ಮಾತಾಡಿದ್ರು. ನೋವು ಪಡಬೇಡ ಅಂತ ಹೇಳಿದ್ರೆ ಮಾತ್ರ ಮನಸ್ಸಲ್ಲಿರೋ ನೋವು ಹೋಗಲ್ಲ. ಅಂತಹ ಸಮಯದಲ್ಲಿ ಕೂಡ ಅವನಿ ನನ್ನ ಹೆಂಡತಿ ಅಂತ ಹೇಳ್ಕೊಳಕ್ಕಾಗದೇ ಇರೋ ಅಸಮರ್ಥ ಆಗೋದೆ. ನನ್ನ ಕ್ಷಮಿಸು ಅವನಿ. ಕ್ಷಮಿಸು ಅಂತ ನೀವು ಕೇಳೋದು ನನ್ನ ನೋವನ್ನು ಜಾಸ್ತಿ ಮಾಡುತ್ತೆ ಹೊರತು ಕಡಿಮೆ ಮಾಡಲ್ಲ. ನೀವೇ ನನ್ನ ಕ್ಷಮಿಸ್ಬಿಡಿ. ನನ್ನ ಹತ್ರ ಆಗ್ಲಿ 4 ಜನರ ಮುಂದೆ ಆಗ್ಲಿ ನೀನು ಕ್ಷಮಾಪಣೆ ಕೇಳೋ ತಪ್ಪಲ್ಲ. ಆದ್ರೆ ಪರಿಸ್ಥಿತಿ ಅಷ್ಟು ದೂರ ಹೊರಟೋಗಿದೆ. ತಪ್ಪಲ್ಲ ಅಂತ ಸಮರ್ಥಿಸ್ಕೊಳ್ಳೋದಕ್ಕಾಗಲ್ಲ ರೀ. ಆ ಟೈಮಲ್ಲಿ ನಂಗೆ ಬೇಕಿತ್ತು. ಖರ್ಚಿಗೆ ದುಡ್ಡಿಟ್ಕೋ ಅಂತ ನಾನು ಕೊಟ್ಟಾಗ ತಗೊಳಕ್ಕೆ ನೀನು ಸಂಕೋಚ ಪಟ್ಟೆ. ₹10,000 ಅನುಮತಿ ಇಲ್ಲದೆ ಉಪಯೋಗಿಸಿದ್ಯಾ ಅಂದ್ರೆ ತುಂಬಾ ದೊಡ್ಡ ಕಾರಣ ಏನೋ ಇದ್ದೇ ಇರುತ್ತೆ. ನನಗೆ ಫೋನ್ ಮಾಡಿ ಹೇಳಿದ್ರೆ ಸರಿ ಆಗ್ತಿತ್ತು. ನಿಮ್ಗೆ ಫೋನ್ ಮಾಡಿದ್ದೆ ರೀ, ಸ್ವಿಚ್ ಆಫ್ ಬಂತು. ಅದಕ್ಕೆ ಅಂತ ನಿರ್ಧಾರ ತಗೋಬೇಕಾಗಿ ಬಂತು. ಮೀಟಿಂಗಲ್ಲಿರುವಾಗ ಸ್ವಿಚ್ ಆಫ್ ಮಾಡಿರ್ತೀನಿ, ಆಮೇಲೆ ಅಬ್ಸರ್ವ್ ಮಾಡಲಿಲ್ಲ. ಅಷ್ಟಕ್ಕೂ ಅಂತ ಅಗತ್ಯ ಏನ್ ಬಂತು ಅಂತ ತಿಳ್ಕೋಬೋದಾ? ಪ್ಲೀಸ್ ತಪ್ಪು ತಿಳ್ಕೋಬೇಡ. ನಾಳೆ ದಿನ ಇದೇ ವಿಷಯದ ಮೇಲೆ ಏನಾದ್ರೂ ಆರ್ಗ್ಯುಮೆಂಟ್ಸ್ ಆಯ್ತು ಅಂದ್ರೆ ಅವ್ರ ಬಾಯಿ ಮುಚ್ಚೋದಕ್ಕೆ ಅಷ್ಟೇ. ನಿಮ್ಮ ಹತ್ರ ಹೇಳ್ಕೊಳ್ಳಿಲ್ಲ ಅಂದ್ರೆ ಆ ಭಾರನ ಹೊರೋದು ತುಂಬಾ ಕಷ್ಟ. ಹೇಳ್ತೀನ್ರಿ, ಅಕ್ಕ ಭಾವನ್ ಜೊತೆ ಎಷ್ಟೇ ಕಷ್ಟಪಟ್ರು ಯಾವತ್ತೂ ತಾನೊಬ್ರು ಮನೇಲಿ ಕೆಲಸದವಳಾಗಿ ಕೆಲಸ ಮಾಡೋ ಪರಿಸ್ಥಿತಿ ಬಂದಿರಲಿಲ್ಲ. ಒಬ್ರು ಮನೇಲಿ ಅಕ್ಕನ ಹಾಗೆ ನೋಡಿ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅದೇನು, ಅವ್ರು ಯಾವುದೋ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ವಾ? ಹಾಗೆ ಹೇಳಲಿಲ್ಲ ಅಂದ್ರೆ ಅವಳ ತಂಗಿ ಗಂಡನ ಜೊತೆ ಆನಂದವಾಗಿರೋದಿಲ್ಲ ಅಂತ ಸುಳ್ಳು ಹೇಳಿದ್ಲು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ದುಡ್ಡಿಲ್ದೆ ಜ್ವರ ಬಂದಿರೋ ಮಗಳನ್ನ ಮನೇಲಿ ಒಬ್ಳನ್ನೇ ಬಿಟ್ಟು ಕೆಲ್ಸಕ್ಕೆ ಹೋಗಿದ್ಲು. ಅದನ್ನ ನೋಡಿದ್ಮೇಲೆ ನನ್ನ ಹೃದಯ ಒಡೆದು ಹೋಯ್ತು. ₹500 ಸಾಲಕ್ಕೋಸ್ಕರ ಆ ಮನೆಗೆ ಈ ಮನೆಗೆ ಹೋಗ್ತೀನಿ ಅಂತ ಓಡಾಡ್ತಿರ್ಬೇಕಾದ್ರೆ ನನ್ನ ಅಕ್ಕನ ಕಷ್ಟ, ನನ್ನ ಸೌಮ್ಯ ನೋವು ನೋಡೋದಕ್ಕಾಗದೆ ₹10,000 ತೆಗೆದುಕೊಟ್ಬಿಟ್ಟೆ. ಪರರ ಸ್ವತ್ತು ಪಾಷಾಣಕ್ಕೆ ಸಮ ಅಂತಾರೆ. ಖರ್ಚು ಮಾಡಬೇಕು ಅಂತ ನಾನು ಆಸೆ ಪಡ್ಲಿಲ್ಲ. ಆ ಪುಟ್ಟು ಪ್ರಾಣಕ್ಕೆ ಅಪಾಯ ಆಗ್ಬಾರ್ದು ಅಂತ ಉಪಯೋಗಿಸ್ಕೊಂಡಿದ್ದಕ್ಕೆ ಆ ದುಡ್ಡು ನನ್ನ ಆತ್ಮಾಭಿಮಾನಕ್ಕೆ ಧಕ್ಕೆ ತಂತು. ಅಕ್ಕನ ಬಗ್ಗೆ ಎಲ್ರ ಮುಂದೆ ಹೇಳೋಕ್ಕಾಗದೆ ಅಷ್ಟು ಮಾತು ಅನ್ನಿಸ್ಕೋಬೇಕಾಯ್ತು. ಮನೆಯವ್ರಿಗೆ ಗೊತ್ತಿಲ್ಲದೆ ಇದ್ರು ಮನೆ ಸೊಸೆನೇ ಅಲ್ವಾ? ಕಳ್ಳಿ ಅನ್ನೋ ಮಾತನ್ನ ಸಹಿಸ್ಕೊಳ್ಳೋದೆ ತುಂಬಾ ಕಷ್ಟ ಆಗ್ತಾ ಇದೆ.
ಈಗ ಹೇಳಿ, ನಾನು ಮಾಡಿದ ತಪ್ಪಾ? ಸೌಮ್ಯ ಈಗ ಹೇಗಿದ್ದಾಳಂತೆ? ನಿಮ್ಮ ಅಕ್ಕ ಫೋನ್ ಮಾಡಿದ್ರಾ? ಇಲ್ಲ ರೀ, ಸ್ವಲ್ಪ ಹೊತ್ತಾದ್ಮೇಲೆ ನಾನೇ ಮಾಡ್ತೀನಿ. ನೀನ್ ಕೊಟ್ಟಿರೋ ದುಡ್ಡನ್ನ ನಾನು ಅಣ್ಣನಿಗೆ ಕೊಡ್ತೀನಿ. ಹಾಸ್ಪಿಟಲಲ್ಲಿ ಖರ್ಚಿಗೆ ಸರಿ ಹೋಗ್ಲಿಲ್ಲ ಅಂದ್ರೆ ನನ್ನ ಕೇಳೋದಕ್ಕೆ ಸಂಕೋಚ ಪಡ್ಬೇಡ. ನಮ್ಮ ಅಕ್ಕಂಗೆ ಹೇಗಾದ್ರೂ ನಾನು ಸಹಾಯ ಮಾಡ್ತಾನೇ ಇರ್ಬೇಕು. ಪ್ರತಿ ಸಲ ನಿಮ್ಮನ್ನು ಕೇಳೋದು ನನಗೆ ತುಂಬಾ ಕಷ್ಟ ಅನ್ಸತ್ತೆ. ಅದಕ್ಕೆ ಮತ್ತೆ ಜಾಬ್ ಮಾಡೋಣ ಅನ್ಕೊಂತಾ ಇದ್ದೀನಿ. ನಾನು ಸೊಸೆ ಅಂತ ಗೊತ್ತಾದ್ಮೇಲೆ ಅತ್ತೆ ಮನೆ ಆಸ್ತಿನ ತವ್ರ ಮನೆಗೆ ತಗೊಂಡು ಹೋಗೋಕ್ಕಾಗಲ್ಲ. ನನ್ನ ಮೇಲೆ ಕೆಲವರು ಮಾತುಗಳಿಂದ ತಾಳಿ ಮಾಡ್ತಾರೆ ಅಂತಲ್ಲ, ನನ್ನ ಮನಸ್ಸು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆ ಸುರೇಂದ್ರ ನನಗೋಸ್ಕರ ಹುಡುಕ್ತಾನೇ ಇದ್ದಾನೆ. ಆದರೂ ಸರಿ, ನನ್ನ ಕುಟುಂಬನ ಕಾಪಾಡ್ಕೊಳ್ಳೋದಕ್ಕೆ ಜಾಬ್ ಮಾಡಲೇಬೇಕು. ಅದಲ್ಲ ಅವನಿ, ತಪ್ಪಾಗಿ ಅನ್ಕೋಬೇಡಿ. ನಾನು ಜಾಬಿಗೆ ಹೋಗೋದು ನನ್ನ ಅಗತ್ಯಕ್ಕೆ ಮಾತ್ರ ಅಲ್ಲ, ಅದು ನಂಗೆ ಗೌರವ ಕೂಡ. ನಾನು ಜಾಬ್ ಮಾಡೋಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಆಗಲ್ಲ ಅಂತ ಅನ್ಬೇಡಿ. ಊಟಕ್ಕೆ ಕರೆದು ತುಂಬಾ ಹೊತ್ತಾಯ್ತು. ಇಷ್ಟು ತಡ ಯಾಕೆ? ನಾವು ಊಟ ಮಾಡೋದಕ್ಕೆ ಬಂದಿಲ್ಲ, ನಮ್ ನಿರ್ಧಾರ ಹೇಳೋದಕ್ಕೆ ಬಂದಿದೀವಿ. ನಿರ್ಧಾರನ? ಏನಮ್ಮ ಅದು? ಆ ಅವನಿನ ಮನೆಯಿಂದ ಕಳಿಸ್ಬಿಡಿ. ನೋಡಿ, ನಡೆದಿದ್ದಕ್ಕೆ ನಾವು ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿದೀವಿ. ಹಾಗಂತ ಇದ್ದಕ್ಕಿದ್ದ ಹಾಗೆ ಅತಿಥಿಗಳನ್ನ ಕಳಿಸಿ ಅನ್ನೋದು ಸರಿಯಲ್ಲ. ಅವಳು ಅತಿಥಿ ಅಲ್ಲ, ತಿಥಿ ಮಾಡೋ ಟೈಪ್. ಅದು ನಿಮ್ಗೆ ಅರ್ಥ ಆಗ್ತಿಲ್ಲ. ಆತರ ಪಟ್ಟು ನಿರ್ಧಾರ ತಗೋಬೇಡ ರಾಧಾ. ಎಲ್ಲಾರ್ದು ಒಂದೇ ಮಾತು ಮಾವ, ಆ ಅವನಿ ಮನೇಲಿ ಇರಬಾರ್ದು ಅಷ್ಟೇ. ನೋಡಿ ಅತ್ತೆ, ಗೋಡೆ ಒಡ್ದು ಹೋದ್ರೆ ಮನೆ ಬಿದ್ದೋಗುತ್ತೆ, ಜಗಳಗಳು ದೊಡ್ಡದಾದ್ರೆ ಕುಟುಂಬನೇ ಒಡ್ದು ಹೋಗುತ್ತೆ. ಇನ್ಮೇಲೆ ಜಗಳಗಳು ರಿಪೀಟ್ ಆಯ್ತು ಅಂದ್ರೆ ಕುಟುಂಬ 2 ಭಾಗ ಆಗುತ್ತೆ. ಲಾವಣ್ಯ, ಲಾವಣ್ಯ, ಲಾವಣ್ಯ. ಇನ್ನೊಂದು ಸಲ ಮಾತಾಡಬೇಡ. ದುಡ್ಡಿನ ಬಗ್ಗೆ ಕೇಳಿದ್ರೆ ನಿಮ್ ಮಗ ನನ್ ಗಂಡನ್ ಕಾಲರ್ ಹಿಡ್ದ. ನಾನು ನ್ಯಾಯವಾಗಿ ಮಾತಾಡಿದ್ರೆ ನೀವ್ ನನ್ ಮೇಲೆ ಕೈ ಎತ್ತಿದ್ದೀರಾ. ಯಾಕೆ? ನೀವೇನಾದ್ರೂ ಕೇಳಿಸ್ಕೊತೀನಿ ಅಂತನಾ? ಸೊಸೆ ಯಾವಾಗ್ಲೂ ಮನೆ 2 ಭಾಗ ಆಗ್ಲಿ ಅಂತ ಕೋರ್ಕೊಳ್ಬಾರ್ದು. ಲಾವಣ್ಯ ಹಾಗೆ ಹೇಳಿಲ್ವೇ? ಹೊರಗಡೆಯಿಂದ ಬಂದವರು ಹೊರಗಡೆ ಹೋದ್ರೆ ಒಳ್ಳೇದು ಅಂತ ಹೇಳಿದ್ಲು. ಹಿಂದೆ ಮುಂದೆ ಯೋಚನೆ ಮಾಡಬೇಕು ಅಂತ ನಿಮ್ಮಂತ ದೊಡ್ಡವರೇ ಹೇಳ್ತಾರಲ್ವಾ. ಚಿಕ್ಕ ಗಲಾಟೆ ಆಗಿರೋದಕ್ಕೆ ದೊಡ್ಡ ದೊಡ್ಡ ಮಾತುಗಳು ಆಡ್ತಾ ಇದ್ದೀರಾ. ಭವಿಷ್ಯ ತುಂಬಾ ದೊಡ್ಡದ್ರಾದ. ನಿಮಗ್ ಚಿಕ್ಕ ವಿಷಯ ಇರ್ಬೋದು, ಆದ್ರೆ ನಮಗ್ ಮಾತ್ರ ಅದು ತುಂಬಾ ದೊಡ್ಡ ವಿಷಯ. ಆ ಅವನಿ ಮೇಲೆ ನನ್ಗೆ ತುಂಬಾ ಅನುಮಾನಗಳಿದೆ. ಶ್ರೀಕರ್ ಮಾವನ್ನ ಏನೋ ಮಾಯ ಮಾಡ್ತಿದ್ದಾಳೆ. ದಯವಿಟ್ಟು ಕಳಿಸ್ಬಿಡಿ ಅಮ್ಮಮ್ಮ. ಗೌರವ ತುಂಬಿರೋ ಕುಟುಂಬ ಅಂತ ದೊಡ್ಡದಾಗಿ ಹೇಳ್ಕೊಳೋದಲ್ಲ ಅತ್ತೆ. ಮದ್ವೆ ಆಗ್ದಿರೋ ಹುಡುಗಿ ಬೇರೆಯವ್ರ ಮನೇಲಿ ಇದ್ದಾಳೆ ಅಂದ್ರೆ ಕೇಳೋರ್ಗೆ ನೋಡೋರ್ಗೆ ಸುಲಭ ಆಗ್ಬಿಡ್ತೀವಿ. ಅದನ್ನ ಯೋಚನೆ ಮಾಡಿ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅವನಿ ಮನೇಲಿ ಇರಬಾರ್ದು. ಏನ್ ಮಾಡ್ತಿರೋ ನಿಮ್ಮಿಷ್ಟ. ಬನ್ನಿ. ರಾಧಾ, ಏ ರಾಧಾ, ರಾಧಾ, ರಾಧಾ. ಅವ್ರ ಮೊಂಡುತನ ಅವ್ರದೇ ಹೊರತು ನಮ್ ದೊಡ್ಡಸ್ತಿಕೆಗೆ ಬೆಲೆ ಕೊಡಲ್ವಾ?
ಏನೋ ಕೆಟ್ಟದ್ದು ನಡೆಯೋ ಥರ ಕಾಣ್ತಿದೆ ವೇದ. ಕುಟುಂಬ ಒಡೆದು ಹೋಗೋಕ್ ಮುಂಚೆನೆ ನಾವು ಹುಷಾರಾಗಿರ್ಬೇಕು. ಶ್ರೀಕರ್, ಏನಮ್ಮ? ಅವನಿ ಬಗ್ಗೆ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಅವಳು ನಮ್ಮ ಮನೇಲಿ ಇನ್ನು ಎಷ್ಟು ದಿನ ಇರ್ತಾಳೆ? ಫಂಕ್ಷನ್ಗೆ ಹಬ್ಬಗಳಿಗೆ ಬರೋ ಬಂಧುಗಳು ಒಂದು 5-6 ದಿನ ಇದ್ದು ಹೋಗ್ತಾರೆ. ಅತಿಥಿಯಾಗಿ ಬಂದವರು ಅವ್ರ ಕೆಲಸ ಆಗೋವರೆಗೂ ಒಂದು 10ರಿಂದ 15 ದಿನದವರೆಗೂ ಇರ್ತಾರೆ. ಅವನಿ ಎಷ್ಟು ದಿನ ಇಲ್ಲಿ ಇರ್ತಾಳೆ ಅಂತ ಹೇಳಪ್ಪ. ಅದು ನಾನ್ ಹೇಗೆ ಹೇಳಕ್ಕಾಗತ್ತೆ ಅಪ್ಪ? 1-2 ದಿನದಲ್ಲಿ ಏನಾದ್ರೂ ಹೊರಟೋಗ್ತಾಳ ಕೇಳು. ಹಾಗೆ ಅವಳ ಹತ್ರ ಹೇಗೆ ಕೇಳಕ್ಕಾಗತ್ತೆ ಅಪ್ಪ? ಕೇಳಬೇಕಾಗಿರೋಂಥ ಅಗತ್ಯ ಬಂದಿದೆ. ಇನ್ನೂ ಹೇಳಬೇಕು ಅಂದ್ರೆ ಅವನಿನ ಮನೆಯಿಂದ ಕಳಿಸ್ಬೇಕಾಗಿರೋಂತಹ ಪರಿಸ್ಥಿತಿ ಬಂದಿದೆ. ನಾನೀಗ ಹೇಳ್ಬೇಕಾಗಿ ಬಂದಿರೋದು ಬೇಜಾರಾಗ್ತಿದೆ, ಆದ್ರೆ ಹೇಳಲೇಬೇಕು. ನಿಮಗನ್ನಿಸ್ತಾ? ಇಲ್ಲ ಅಂದ್ರೆ ಯಾರಾದ್ರೂ ಕಳಿಸ್ಬಿಡಿ ಅಂತ ಡಿಮ್ಯಾಂಡ್ ಮಾಡಿದ್ದಕ್ಕೆ ನೀವ್ ಹೀಗಂತಿದ್ದೀರಾ? ಎಲ್ಲ ರೀತಿಲಿ ಯೋಚನೆ ಮಾಡೇನೆ ದೊಡ್ಡವರು ನಿರ್ಧಾರ ತಗೊಂತಾರೆ. ಇಲ್ಲ ಅಂದ್ರೆ ಮುರಳಿಗೆ ಫೋನ್ ಮಾಡ್ಕೊಡು, ನಾವು ಮಾತಾಡ್ತೀವಿ. ಬಾರ್ಡರ್ ಅಲ್ಲಿ ಡ್ಯೂಟಿಲಿರೋ ಮುರಳಿ ಜೊತೆ ಈ ಸಮಯದಲ್ಲಿ ಮಾತಾಡೋಕ್ಕಾಗಲ್ಲ ಅಮ್ಮ. ನೋಡು ಶ್ರೀಕರ್, ಅತಿಥಿ ದೇವೋಭವ ಅನ್ನೋ ಮಾತಿಗೆ ನಾವು ತುಂಬಾ ಗೌರವ ಕೊಡ್ತೀವಿ ಅಂತ ಗೊತ್ತು ನಿನಗೆ. ಅದೇ ಅತಿಥಿ ಕಾರಣದಿಂದ ಕುಟುಂಬನೇ ಚೂರಾಗುತ್ತೆ ಅನ್ನೋ ಪರಿಸ್ಥಿತಿ ಬಂದಾಗ ಕುಟುಂಬದ ಶ್ರೇಯಸ್ಗೋಸ್ಕರ ಆ ಅತಿಥಿನ ಕಳಿಸೋದ್ರಲ್ಲಿ ತಪ್ಪಿಲ್ಲ. ಅಂದ್ರೆ ಅವನಿನೇ ಎಲ್ಲದಕ್ಕೂ ಕಾರಣ ಅಂತ ನೀವು ನಂಬ್ತಿದ್ದೀರಾ? ಕಳ್ಳಿ ಅಂತ ಮುದ್ರೆ ಹಾಕಿದ್ರೆ ಅವಳ ಸ್ವಾಭಿಮಾನಕ್ಕೆ ಎಷ್ಟು ಪೆಟ್ಟು ಬಿದ್ದಿರುತ್ತೆ ಅಂತ ನೀವು ಕೂಡ ಯೋಚನೆ ಮಾಡಲ್ವಾ? ಒಂದು ಕೆಲಸ ಮಾಡು, ಅವಳನ್ನ ಒಂದು ಹಾಸ್ಟೆಲ್ಗೆ ಸೇರಿಸು. ಅಲ್ಲಾಗೋ ಖರ್ಚುಗಳೆಲ್ಲ ನಾವು ನೋಡ್ಕೊಳ್ಳೋಣಂತೆ. ಹಾಗೆ ಮಾಡಿದ್ರೆ ಫ್ರೆಂಡ್ ಹತ್ರ ನನ್ ಮರ್ಯಾದೆ ಹೋಗುತ್ತೆ ಅಪ್ಪ. ಹಾಗೆ ಮಾಡ್ಲಿಲ್ಲ ಅಂದ್ರೆ ಕುಟುಂಬ 2 ಭಾಗ ಆಗೋ ಅಪಾಯ ಇದೆ ಶ್ರೀಕರ್. ಅವನಿ ಒಳ್ಳೆ ಕಣೋ, ಆದ್ರೆ ಈಗ ಇದನ್ನ ಮಾಡಲೇಬೇಕು. ಅವಳಿಗೆ ಏನು ಹೇಳ್ತೀಯೋ ನಿನಗೆ ಬಿಟ್ಟಿದ್ದು. ನಾಳೆ ಕಳಿಸ್ಬಿಡು. ವೇದ. ಎಲ್ಲರಿಗೂ ಬಿಡ್ಸ್ ಹೇಳಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ.
ಮನೆಯಿಂದ ಹೊರಟು ಹೋಗು ಅಂತ ನನ್ನ ಹೆಂಡತಿ ಹತ್ರ ನಾನು ಹೇಗೆ ಹೇಳಕ್ಕಾಗತ್ತೆ? ಆ ಮಾತು ಹೇಳೋದ್ಕಿಂತ ಅವನಿ ನನ್ನ ಹೆಂಡತಿ ಅಂತ ಹೇಳ್ಕೊಂಡ್ರೆ ಒಬ್ಬ ಗಂಡನಾಗಿ ನನ್ನ ಮಾತನ್ನ ಉಳಿಸ್ಕೊಂಡವನಾಗ್ತೀನಿ. ಆದ್ರೆ ಹಾಗೆ ಧೈರ್ಯವಾಗಿ ಹೇಳೋ ಸಂದರ್ಭ ಅಲ್ಲ ಇದು. ಅವಳ ಮನಸ್ಸಿಗೆ ನೋವಾಗ್ದಿರೋ ಹಾಗೆ ಹೇಳೋದು ತಪ್ಪಲ್ಲ. ಅವನಿಗೆ ಕಣ್ಣು ನೋಡ್ತಾ ಆ ಮಾತನ್ನ ಹೇಗೆ ಹೇಳಕ್ಕಾಗತ್ತೆ? ಹಲೋ, ಯಾಕ್ರಿ ಮಾತಾಡ್ತಾನೆ ಇಲ್ವಲ್ಲ? ಏನ್ ಮಾಡ್ತಿದ್ದೀಯಾ? ಯಾವಾಗ್ಲೂ ಇರೋ ಯೋಚನೆಗಳಿಂದ ಕಾಲ ಕಳೀತಿದ್ದೀನಿ. ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಳಿ. ಅದು ಹೇಳ್ರಿ. ನಿನಗೆ ನಮ್ಮ ಮನೇಲಿರೋದಕ್ಕೆ ಕಷ್ಟ ಆಗಿದ್ರೆ ಕೆಲವು ದಿನ ಮತ್ತೆ ಗೆಸ್ಟ್ ಹೌಸಲ್ಲಿ ಇರ್ತೀಯ. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಮೇಲೆ, ನಮ್ಮ ಮದುವೆ ಬಗ್ಗೆ ಹೇಳಾದ್ಮೇಲೆ ನೀನು ಮತ್ತೆ ವಾಪಸ್ ಬರ್ಬೋದು. ಕೆಲವು ದಿನ ಕಳೆದ್ರೆ ಮನೆಯವ್ರ ಕೋಪನೂ ಕಡಿಮೆ ಆಗತ್ತೆ. ಎಲ್ಲರನ್ನೂ ಕನ್ವಿನ್ಸ್ ಮಾಡಬಲ್ಲೆ. ನೀನು ಕಷ್ಟಪಡಬಾರ್ದು, ನೋವು ಪಡಬಾರ್ದು ಅಂತ ಹೀಗೆ ಹೇಳ್ತಿದ್ದೀನಿ. ಹೇಳು ಅವನಿ. ಮೌನವಾಗಿದೆಯಲ್ಲ ಯಾಕೆ? ನನ್ನ ಮೌನ ಒಪ್ಪಿಗೆ ಅಲ್ಲ ರೀ. ಚಟಪಟ ಮಾತಾಡೋ ನಾನು ಹೀಗೆ ಮೂಕಿ ಆಗ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಮ್ಮ ಮದ್ವೆ ವಿಷಯ ಮನೇಲಿ ಗೊತ್ತಾದ್ಮೇಲೆ ಜಗಳ ಆಗಿದ್ರೆ ನೀವು ನನ್ನ ಗೆಸ್ಟ್ ಹೌಸಲ್ಲಿ ಇರ್ತೀಯಾ ಅಂತ ಕೇಳ್ತಿದ್ರಾ? ಇದೇ ನಾನು ಇರ್ಬೇಕಾಗಿರೋ ಜಾಗ. ಇಲ್ಲಿ ನಾನು ಗೌರವ ಗಳಿಸ್ಬೇಕಾಗಿರೋದು. ಈ ಜಾಗದಲ್ಲೇ ನಾನು ಕೊನೆ ಉಸಿರನ್ನು ಬಿಡಬೇಕು. ಎಷ್ಟೇ ಸಮಸ್ಯೆಗಳು ಬಂದರೂ ನಾನು ನನ್ನ ಅತ್ತೆ ಮನೆಯಲ್ಲೇ ಇರ್ತೀನಿ. ನನ್ನ ಗಂಡನ ಕಣ್ಮುಂದೆನೇ ಇರ್ತೀನಿ. ನೀನು ಹೊರಗಡೆ ಹೋಗೋ ಪರಿಸ್ಥಿತಿ ಬಂದಿದೆ ಅವನಿ. ಅಪ್ಪ ಅಮ್ಮ ನಿನ್ನ ಹಾಸ್ಟೆಲಿಗೆ ಕಳಿಸು ಅಂತ ಹೇಳ್ತಿದ್ದಾರೆ.